ಧಾರವಾಡ ತಾಲೂಕಿನ ಮದನಬಾವಿ ಗ್ರಾಮ ಪಂಚಾಯಿತಿಗೆ 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದೆ. ಬೆಂಗಳೂರುದಲ್ಲಿ ನಡೆದ ಭವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ. ಶಿವಕುಮಾರ್, ಸಚಿವ ಪ್ರಿಯಾಂಕ ಖರ್ಗೆ ಸೇರಿದಂತೆ ಹಲವು ಸಚಿವರ ಉಪಸ್ಥಿತಿಯಲ್ಲಿ ಈ ಗೌರವವನ್ನು ಮದನಬಾವಿ ಗ್ರಾಮ ಪಂಚಾಯಿತಿ ಸ್ವೀಕರಿಸಿದೆ. ಉತ್ತಮ ಆಡಳಿತ, ಸ್ವಚ್ಛತೆ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಾರದರ್ಶಕ ಕಾರ್ಯವೈಖರಿಗಾಗಿ ಮದನಬಾವಿ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಲಾಗಿದೆ. ಗ್ರಾಮ ವ್ಯಾಪ್ತಿಯಲ್ಲಿ ನಿರ್ಮಿಸಲಾದ ಸಿಸಿ ರಸ್ತೆಗಳು, ಕಸ ವಿಲೇವಾರಿ ಘಟಕ, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಅಂಗನವಾಡಿ, ಶಾಲಾ ಕಾಂಪೌಂಡ್, ಗ್ರಂಥಾಲಯ ಹಾಗೂ ಡಿಜಿಟಲ್ ಸೌಲಭ್ಯಗಳು ಈ ಪ್ರಶಸ್ತಿಗೆ ಪ್ರಮುಖ ಕಾರಣವಾಗಿವೆ. ಈ ಕುರಿತು ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಪಾಟೀಲ್, ಗಾಂಧಿ ಗ್ರಾಮ ಪುರಸ್ಕಾರ ನಮ್ಮ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಮದನಬಾವಿ ಗ್ರಾಮವನ್ನು ರಾಜ್ಯದಲ್ಲೇ ಮಾದರಿ ಗ್ರಾಮವನ್ನಾಗಿ ರೂಪಿಸುವ ಕನಸು ಹೊಂದಿದ್ದೇವೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೇಖಪ್ಪ ಬೇಟದೂರ್ ಅವರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪರಿಶೀಲನೆ ಹಾಗೂ ಅಂಕಗಳ ಆಧಾರದ ಮೇಲೆ ಈ ಗೌರವ ಲಭಿಸಿರುವುದಾಗಿ ತಿಳಿಸಿದರು. ಸರ್, ಈಗ ನಿಮ್ಮ ಅವಧಿಯಲ್ಲಿ ಯಾವ ಥರ ಅಭಿವೃದ್ಧಿ ಮಾಡಿದ್ದೀರಾ? 2020-21ನೇ ಸಾಲಿನಿಂದ 2025-26 ಅವಧಿ ಒಳಗೆ 2021ರಿಂದ ಅಂದ್ರೆ ನಮ್ಮಲ್ಲಿ ಫಸ್ಟ್ಗೆ ಸ್ಟಾರ್ಟಿಂಗ್ ಗಣಿತ ತತ್ವ ಇಲ್ಲಿವರೆಗೆ ಘಟಕ ಏನೈತಲ್ರಿ ಅದೊಂದು ಒಳ್ಳೆ ಖುಷಿನ ಮನೆ ನಮ್ಮ ಪಂಚಾಯತಿ ಅದೊಂದು ನಮ್ಮದು ನಮ್ಮ ಧಾರವಾಡ ತಾಲೂಕದೊಳಗೆ ಫಸ್ಟ್ ಆಗಿದ್ದು ಸ್ಟಾರ್ಟ್. ಗಾಂಧಿ ಗ್ರಾಮ ಪುರಸ್ಕಾರ ಆಗಿದೆ ಅಂತಾರೆ. 2023-24 ಗಾಂಧಿ ಗ್ರಾಮ ಪುರಸ್ಕಾರ ಅವಾರ್ಡ್ ಸಿಕ್ಕಿದ್ದು ಖುಷಿನ ಮನೆ. ಹೆಂಗೆ ಅನಿಸ್ತು ನಿಮ್ಗೆ ಸರ್? ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆ ಆಯ್ತಲ್ವಾ, ಯಾವ ಥರ ನಿಮ್ಗೆ ಏನು ಸಂತೋಷ ಆಕತಿ? ಖುಷಿ ಐತಿ. ನಮ್ಮಲ್ಲಿ ಮೂಲಭೂತ ಸೌಕರ್ಯದಿಂದನೂ ಅನುಕೂಲ ಆಗೈತಿ. ಹೊಳ್ಳಿ ಅವ್ರು ಕೊಟ್ಟಂಥ ಅವಾರ್ಡ್ದಿಂದ ನಮ್ಮಲ್ಲಿ ನಮ್ಮ ಪಂಚಾಯತಿ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಅವ್ರು ಕೊಟ್ಟಂಥ ಗೈಡೆನ್ಸ್ ಒಳಗೆ ನಮ್ಮ ಪಂಚಾಯತಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಮಗೆ ಅವಕಾಶ ಆಗಿದೆ. ಸರ್, ಈಗ ಮುಂದಿನ ದಿನದಲ್ಲಿ ಯಾವ ಥರ ಅಭಿವೃದ್ಧಿ ಮಾಡ್ತೀರಾ ಊರಲ್ಲಿ? ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಯನ್ನು ಯಾವ ಥರ ಅಭಿವೃದ್ಧಿ ಮಾಡ್ತೀರಾ? ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಂಥ ಗಟರ್ಗೆ ಸಾಲಿ ಕಾಂಪೌಂಡ, ಹೈಟೆಕ್ ಶೌಚಾಲಯ, ಮುಂದೆ ಸ್ಕೂಲ್, AD ಅವರು, NRG ನಮ್ಮ ಇಂಜಿನಿಯರು ಎಲ್ಲರೂ ನಮಗೆ ನಾವು ಯಾವ ರೀತಿ ಇದನ್ನು ಮಾಡೋಕ್ಕೆ ಎಲ್ಲರೂ ನಮಗೆ ರೆಸ್ಪಾನ್ಸ್ ಚಲೋ ಮಾಡಿದ್ದಾರೆ. ಅದರಿಂದ ಅವರು ಹೆಲ್ಪು ಮಾಡಿದ್ದಾರೆ. ಮತ್ತು ಏನೋ ಒಂದು ಇದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದಾರೋ ಅವರಿಂದ ಕೆಲಸಗಳು ಮತ್ತು ಒಂದು ಹೊಳೆ ಹೊಸದಾಗಿ ಕ್ರಿಯಾಜನೆ ಮಾಡೋ ಬಂದಾಗೂ ಇಮಿಡಿಯೇಟ್ಲಿ ನಮ್ಮ ಕೆಲಸ ಮತ್ತು NRG ಒಳಗೆ ಹಾಕಿಕೊಡೋಕೆ ಅನುಕೂಲ ಮಾಡಿಕೊಟ್ರು. ಸಿಬ್ಬಂದಿಗೂ ನಮ್ಮ ಕೂಲಿ ಕಾರ್ಮಿಕರ ಕೂಲಿ ಮುಗಿದಂಥ ಟೈಮ್ದೊಳಗೆ ಹೊಳೆ ಹೋಗಿ ಅವ್ರನ್ನ ಹೆಚ್ಚಿಗೆ ಮತ್ತು ಬದುವು ಅಥವಾ ಇನ್ನು 4 ಕೌಲಿ ಇವ್ನು ಇದನ್ನು ಮಾಡೋಕ್ಕತ್ರು ನಮ್ಮ ಅಪ್ರೂವಲ್ ಮಾಡಿ ಕೆಲಸ ಕೊಟ್ಟರು. ಒಟ್ಟು ಅನುಕೂಲ ಮಾಡಿದ್ದಾರೆ. ಈಗ ನಿಮ್ಮ ಅವಧಿಯಲ್ಲಿ ಮಾಡಿದ ಕಾಮಗಾರಿ ತಕ್ಷಣ ವೀಕ್ಷಣೆ ಮಾಡಿದ್ದೀರಾ ನೀವು? ಹಾಂ, ಮಾಡಿದ್ದೀವಿ. ಗಟ್ರ್ ಮಾಡಿದ್ವಿ, ರೋಡ್ ಮಾಡಿದ್ದೀವಿ, ಮುಂದೆ ನಾಲಾಗಳು ಎತ್ತವಾಗಿದ್ದಾವೆ. ಆಲ್ಮೋಸ್ಟ್ ಕೆಲಸ ಆಗಿದೆ. ಈಗ ಕೊನೆಯದಾಗಿ ಏನೈತೆ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆ ಆಗಿದ್ದಕ್ಕೆ ಸಿಕ್ಕಿದ್ದಕ್ಕೆ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಿಗೂ, ನಮ್ಮ PDO, ಸೆಕ್ರೆಟ್ರಿ, ಹಾಗೆ ನಮ್ಮ ತಾಲೂಕು ಪಂಚಾಯಿತಿ ಅವರು, AD ಅವರು, ಇಂಜಿನಿಯರ್ ಅವರು, ಅವ್ರಿಗೆ ಸದಾ ಎಲ್ಲರಿಗೂ ತುಂಬ ಧನ್ಯವಾದ ತಂದ್ರಿ. ಮತ್ತು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ವಿಷಯ ಗಾಂಧಿ ಗ್ರಾಮ ಪುರಸ್ಕಾರ ಅವಾರ್ಡ್ ಸಿಗ. ಇದೆಲ್ಲ ಇನ್ನೂ ಒಂದು ಸತ ನಾನು ಕೊಡಿಸಿದ್ದೆ. ಧನ್ಯವಾದ.